ಎಲ್ಲರಿಗೂ ನಮಸ್ಕಾರ ಮತ್ತು ಮೆಕ್ಯಾನಿಕಲ್ ಡೀಸೆಲ್ನ ಈ ಮಾಡ್ಯೂಲ್ಗೆ ಸುಸ್ವಾಗತ. ಇಂದಿನ ವಿಡಿಯೋದಲ್ಲಿ ಸ್ಟಾರ್ಟರ್ ಮೋಟಾರ್ ವಾಹನವನ್ನು ತೆಗೆದುಹಾಕುವುದು, ಸ್ಟಾರ್ಟರ್ ಮೋಟಾರ್ ಅನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಪರೀಕ್ಷಿಸುವುದನ್ನು ಅಭ್ಯಾಸ ಮಾಡೋಣ. ಈ ವಿಡಿಯೋದ ಕೊನೆಯಲ್ಲಿ ನಿಮಗೆ ಸಾಧ್ಯವಾಗುವುದು ಸ್ಟಾರ್ಟರ್ ಮೋಟಾರ್ ತೆಗೆಯುವುದು, ಸ್ಟಾರ್ಟರ್ ಮೋಟಾರ್ ಅನ್ನು ಬೇರ್ಪಡಿಸುವುದು, ಆರ್ಮೇಚರ್ನ ಪರೀಕ್ಷೆ, ಪರಿವರ್ತಕದ ಪರೀಕ್ಷೆ, ಕ್ಷೇತ್ರ ಸುರುಳಿಗಳ ನಿರಂತರತೆಯನ್ನು ಮತ್ತು ಕೊನೆಯ ಕವರ್ನ ಶಾಫ್ಟ್ ಪೊದೆಗಳನ್ನು ಪರಿಶೀಲಿಸಿ. ಕಾರ್ಯಕ್ಷಮತೆಗಾಗಿ ಸ್ಟಾರ್ಟರ್ ಮೋಟಾರ್ ಅನ್ನು ಪರೀಕ್ಷಿಸಿ ಮತ್ತು ಎಂಜಿನ್ನಲ್ಲಿ ಸ್ಟಾರ್ಟರ್ ಮೋಟಾರ್ ಅನ್ನು ಹೊಂದಿಸಿ. ಈ ಅಭ್ಯಾಸಕ್ಕೆ ಬೇಕಾದ ಉಪಕರಣ, ಸಲಕರಣೆ ಮತ್ತು ಯಂತ್ರೋಪಕರಣಗಳನ್ನು ನಾವು ಸಂಗ್ರಹಿಸೋಣ. ಟ್ರೇನಿಗಳ ಪರಿಕರಗಳ ಕಿಟ್ 1, ಸಾಕೆಟ್ ಸ್ಪ್ಯಾನರ್ ಸೆಟ್ 1, ಸ್ಟಾರ್ ಸ್ಕ್ರೂ ಡ್ರೈವರ್ ಸೆಟ್ 1, ಸರ್ಕ್ಲಿಪ್ ಪ್ಲೈಯರ್ 1, ಮಲ್ಟಿಮೀಟರ್ 1, ಗ್ರೌಲರ್ 1, ವಿ ಬ್ಲಾಕ್ 2, ಡಯಲ್ ಗೇಜ್ 1, ಚಾಲನೆಯಲ್ಲಿರುವ ಎಂಜಿನ್ 1, ವರ್ನಿಯರ್ ಕ್ಯಾಲಿಪರ್ 1, ಸ್ಪ್ರಿಂಗ್ ಟೆನ್ಷನ್ ಪರೀಕ್ಷಕ 1, ಸೀಮೆಎಣ್ಣೆ ಅಗತ್ಯವಿರುವಂತೆ, ಗ್ರೀಸ್ ಅಗತ್ಯವಿರುವಂತೆ, ಎಮರಿ ಪೇಪರ್ ಅಗತ್ಯವಿರುವಂತೆ, ಹ್ಯಾಕ್ಸಾವ್ ಬ್ಲೇಡ್ ಅಗತ್ಯವಿರುವಂತೆ, ಸ್ವಚ್ಛಗೊಳಿಸುವ ಬ್ರಷ್ ಅಗತ್ಯವಿರುವಂತೆ, ತಾಮ್ರ ಅಥವಾ ಕಾರ್ಬೈಡ್ ಬ್ರಷ್ ಅಗತ್ಯವಿರುವಂತೆ. ಸ್ಟಾರ್ಟರ್ ಮೋಟಾರ್ ಡಿಸ್ಮೌಂಟಿಂಗ್. ಬ್ಯಾಟರಿಯಿಂದ ಭೂಮಿಯ ಲೀಡ್ ಸಂಪರ್ಕ ಕಡಿತಗೊಳಿಸಿ. ಸೋಲನಾಯ್ಡ್ ಅಥವಾ ಮ್ಯಾಗ್ನೆಟಿಕ್ ಸ್ವಿಚ್ ಲೀಡ್ ವೈರ್ಗಳು ಮತ್ತು ಬ್ಯಾಟರಿ ಕೇಬಲ್ ಅನ್ನು ಆರಂಭಿಕ ಮೋಟಾರ್ ಟರ್ಮಿನಲ್ಗಳಿಂದ ಸಂಪರ್ಕ ಕಡಿತಗೊಳಿಸಿ. ಸ್ಟಾರ್ಟರ್ ಮೋಟಾರ್ ಮೌಂಟಿಂಗ್ ಬೋಲ್ಟ್ಗಳನ್ನು ತೆಗೆಯಿರಿ. ಸ್ಟಾರ್ಟರ್ ಮೋಟಾರ್ ತೆಗೆದುಹಾಕಿ. ಸೋಲನಾಯ್ಡ್ ಸ್ವಿಚ್ ಜೋಡಣೆಯನ್ನು ತೆಗೆಯುವುದು. ಕೇಬಲ್ ಟರ್ಮಿನಲ್ ನಟ್ ಅನ್ನು ತೆಗೆದುಹಾಕಿ ಮತ್ತು ಸೋಲನಾಯ್ಡ್ ಮ್ಯಾಗ್ನೆಟಿಕ್ ಸ್ವಿಚ್ನಿಂದ ಸೀಸದ ತಂತಿಗಳನ್ನು ಸಂಪರ್ಕ ಕಡಿತಗೊಳಿಸಿ. 2 ಮೌಂಟಿಂಗ್ ನಟ್ಗಳನ್ನು ತೆಗೆದುಹಾಕಿ ಮತ್ತು ಸ್ವಲ್ಪ ಓರೆಯಾಗಿಸಿ ಮ್ಯಾಗ್ನೆಟಿಕ್ ಸ್ವಿಚ್ ಅನ್ನು ಹೊರತೆಗೆಯಿರಿ. ಮೋಟಾರ್ ಜೋಡಣೆಯನ್ನು ಬೇರ್ಪಡಿಸುವುದು. ಬೋಲ್ಟ್ಗಳನ್ನು ಬೇರ್ಪಡಿಸಿ. ಕಮ್ಯುಟೇಟರ್ ಎಂಡ್ ಕವರ್ ಅನ್ನು ಬೇರ್ಪಡಿಸಿ. ಬ್ರಷ್ ಹೋಲ್ಡರ್ನಿಂದ ಬ್ರಷ್ ಹೋಲ್ಡರ್ ಕವರ್ ತೆಗೆದುಹಾಕಿ. ಬ್ರಷ್ ಸ್ಪ್ರಿಂಗ್ಗಳು, ತಾಮ್ರದ ಬ್ರಷ್ಗಳು ಮತ್ತು ಸ್ಟಾರ್ಟರ್ ದೇಹವನ್ನು ಬೇರ್ಪಡಿಸಿರಿ. ಯಾಕ್ ಅಸೆಂಬ್ಲಿ ತೆಗೆದುಹಾಕಿ. ಪಿನಿಯನ್ ಡ್ರೈವ್ ಲಿವರ್ ಜೊತೆಗೆ ಆರ್ಮೇಚರ್ ಅನ್ನು ತೆಗೆದುಹಾಕಿ. 2 ಸ್ಟಾಪ್ ಕಾಲರ್ಗಳ ನಡುವಿನ ಅಂತರದಲ್ಲಿ ಸ್ಕ್ರೂ ಡ್ರೈವರ್ ತುದಿಯನ್ನು ಸೇರಿಸಿ. ಮುಂಭಾಗದ ಕಾಲರ್ ಅನ್ನು ಹೊರಕ್ಕೆ ತಳ್ಳಿರಿ. 14 mm ಸಾಕೆಟ್ ಅನ್ನು ಬಳಸಿ ಹಿಂಭಾಗದ ಸ್ಟಾಪ್ ಕಾಲರ್ ಅನ್ನು ಕೆಳಕ್ಕೆ ತಳ್ಳಿರಿ. ಸರ್ಕ್ಲಿಪ್ ಪ್ಲೈಯರ್ ಅನ್ನು ಬಳಸಿ ಮತ್ತು ಸ್ಕ್ರೂ ಡ್ರೈವರ್ ಸಹಾಯದಿಂದ ಆರ್ಮೇಚರ್ ಸರ್ಕ್ಲಿಪ್ ಅನ್ನು ತೆಗೆದುಹಾಕಿ. ಹಿಂಬದಿಯ ಪಿನಿಯನ್ ಸ್ಟಾಪ್ ಕಾಲರ್ ಮತ್ತು ಚಾಲನೆಯಲ್ಲಿರುವ ಕ್ಲಚ್ ಅನ್ನು ಎಳೆಯಿರಿ. ಮ್ಯಾಗ್ನೆಟಿಕ್ ಸ್ವಿಚ್ ಅಥವಾ ಸೋಲನಾಯ್ಡ್ ಸ್ವಿಚ್. ಒಡೆಯುವಿಕೆಗಾಗಿ ಮ್ಯಾಗ್ನೆಟಿಕ್ ಸ್ವಿಚ್ ಬೂಟ್ ಅನ್ನು ಪರೀಕ್ಷಿಸಿ. ಸವೆತ ಅಥವಾ ಹಾನಿಗಾಗಿ ಪ್ಲಂಗರ್ ಅನ್ನು ಪರೀಕ್ಷಿಸಿ. ಅಗತ್ಯವಿದ್ದರೆ ಬದಲಾಯಿಸಿ. ಪ್ಲಂಜರ್ ಅನ್ನು ಒಳಗೆ ತಳ್ಳಿರಿ ಮತ್ತು ಬಿಡುಗಡೆ ಮಾಡಿ. ಪ್ಲಂಜರ್ ಅದರ ಮೂಲ ಸ್ಥಾನಕ್ಕೆ ತ್ವರಿತವಾಗಿ ಹಿಂತಿರುಗಬೇಕು. ಅಗತ್ಯವಿದ್ದರೆ ಬದಲಾಯಿಸಿ. ಮ್ಯಾಗ್ನೆಟಿಕ್ ಸ್ವಿಚ್ನ ಟರ್ಮಿನಲ್ ಮತ್ತು ಕಾಯಿಲ್ ಕೇಸ್ನಾದ್ಯಂತ ನಿರಂತರತೆಯನ್ನು ಪರಿಶೀಲಿಸಿ. ಯಾವುದೇ ನಿರಂತರತೆ ಇಲ್ಲದಿದ್ದರೆ ಸುರುಳಿಯು ತೆರೆದಿರುತ್ತದೆ ಮತ್ತು ಅದನ್ನು ಬದಲಾಯಿಸಬೇಕು. ಮ್ಯಾಗ್ನೆಟಿಕ್ ಸ್ವಿಚ್ ಟರ್ಮಿನಲ್ 1 ಮತ್ತು ಟರ್ಮಿನಲ್ 3 ಅಡ್ಡಲಾಗಿ ನಿರಂತರತೆಯನ್ನು ಪರಿಶೀಲಿಸಿ. ಯಾವುದೇ ನಿರಂತರತೆ ಇಲ್ಲದಿದ್ದರೆ ಸುರುಳಿಯು ತೆರೆದಿರುತ್ತದೆ ಮತ್ತು ಅದನ್ನು ಬದಲಾಯಿಸಬೇಕು. ನೆಲಕ್ಕೆ ಆರ್ಮೇಚರ್. ಕಮ್ಯುಟೇಟರ್ ಮತ್ತು ಆರ್ಮೇಚರ್ ಕೋರ್ ನಡುವಿನ ನಿರಂತರತೆಗಾಗಿ ಒಮ್ಮೀಟರ್ ಪರೀಕ್ಷೆಯನ್ನು ಬಳಸುವುದು. ನಿರೋಧನವು ಧ್ವನಿ ಸ್ಥಿತಿಯಲ್ಲಿದ್ದರೆ ಒಮ್ಮೀಟರ್ ಅನಂತ ಪ್ರತಿರೋಧವನ್ನು ಸೂಚಿಸುತ್ತದೆ. ಆರ್ಮೇಚರ್ ಅನ್ನು ಗ್ರೌಲರ್ ಮೇಲೆ ಇರಿಸಿ ಮತ್ತು ಸ್ವಿಚ್ ಆನ್ ಮಾಡಿ. ಸಣ್ಣ ಗಾಳಿಯ ಅಂತರದೊಂದಿಗೆ ಆರ್ಮೇಚರ್ ಕೋನ್ನಲ್ಲಿ ತೆಳುವಾದ ಉಕ್ಕಿನ ಪಟ್ಟಿಯನ್ನು ಹಾಕಿ.
ಆರ್ಮೇಚರ್ ಅನ್ನು ಕೈಯಿಂದ ನಿಧಾನವಾಗಿ ತಿರುಗಿಸಿ. ಕಾಯಿಲ್ ಶಾರ್ಟ್ ಆಗಿದ್ದರೆ ಸ್ಟೀಲ್ ಸ್ಟ್ರಿಪ್ ಕಂಪಿಸುತ್ತದೆ. ನಂತರ ಆರ್ಮೇಚರ್ ಅನ್ನು ಬದಲಾಯಿಸಿ. ಓಪನ್ ಸರ್ಕ್ಯೂಟ್. ಒಮ್ಮೀಟರ್ ಬಳಸಿ ಪ್ರತಿ ಜೋಡಿ ಪಕ್ಕದ ಕಮ್ಯೂಟೇಟರ್ ವಿಭಾಗಗಳ ನಡುವೆ ನಿರಂತರತೆಯನ್ನು ಪರಿಶೀಲಿಸಿ. ಯಾವುದೇ ಸ್ಥಗಿತಗೊಂಡರೆ ಒಮ್ಮೀಟರ್ ಸೂಜಿ ತಿರುಗುವುದಿಲ್ಲ. ಆರ್ಮೇಚರ್ ಜೋಡಣೆಯನ್ನು ಬದಲಾಯಿಸಿ. ಕಮ್ಯೂಟೇಟರ್ ರನ್ಔಟ್. ಆರ್ಮೇಚರ್ ಅನ್ನು 2 ವಿ ಬ್ಲಾಕ್ಗಳ ನಡುವೆ ಇರಿಸಿ ಅಥವಾ ಸ್ಟ್ಯಾಂಡ್ ಮಾಡಿ. ಡಯಲ್ ಗೇಜ್ ಅನ್ನು ಬಳಸಿ ಕಮ್ಯೂಟೇಟರ್ ಅನ್ನು ಕೈಯಿಂದ ನಿಧಾನವಾಗಿ ತಿರುಗಿಸುವ ಮೂಲಕ ರನ್ಔಟ್ ಆಗಿದೆಯೇ ಎಂದು ಪರಿಶೀಲಿಸಿ. ಅಗತ್ಯವಿದ್ದರೆ ಅದನ್ನು ಲೇತ್ನಲ್ಲಿ ಸರಿಪಡಿಸಿ. ಸವೆತವನ್ನು ಪರಿಶೀಲಿಸಿ ಮತ್ತು ವ್ಯಾಸವು ಮಿತಿಗಿಂತ ಕಡಿಮೆ ಇದ್ದರೆ ಕಮ್ಯೂಟೇಟರ್ ಅನ್ನು ಬದಲಾಯಿಸಿ. 400 ಎಮೆರಿ ಬಟ್ಟೆಯನ್ನು ಬಳಸಿಕೊಂಡು ಮೇಲ್ಮೈಯನ್ನು ಸ್ವಚ್ಛಗೊಳಿಸಿ. ಮೈಕಾ ಆಳವನ್ನು ಕನಿಷ್ಠ 0.2 ಮಿಲಿಮೀಟರ್ಗೆ ಪರಿಶೀಲಿಸಿ ಮತ್ತು ಅಗತ್ಯವಿದ್ದರೆ ಹ್ಯಾಕ್ಸಾ ಬ್ಲೇಡ್ ಅಥವಾ ಚಾಕುವನ್ನು ಬಳಸಿ ಸರಿಪಡಿಸಿ. ಕ್ಷೇತ್ರ ಸುರುಳಿ ಪರಿಶೀಲನೆ. ಓಪನ್ ಸರ್ಕ್ಯೂಟ್ ಮತ್ತು ಶಾರ್ಟ್ ಸರ್ಕ್ಯೂಟ್. ಒಮ್ಮೀಟರ್ ಅಥವಾ ಪರೀಕ್ಷಾ ದೀಪವನ್ನು ಬಳಸಿ ಫೀಲ್ಡ್ ಕಾಯಿಲ್ ಮತ್ತು ಇನ್ಸುಲೇಟೆಡ್ ಬ್ರಷ್ಗಳ ನಡುವಿನ ನಿರಂತರತೆಯನ್ನು ಪರಿಶೀಲಿಸಿ. ನಿರಂತರತೆಯನ್ನು ಸೂಚಿಸದಿದ್ದರೆ ನಿರೋಧನವು ವಿಫಲವಾಗಿದೆ. ಕ್ಷೇತ್ರ ಸುರುಳಿಯನ್ನು ಬದಲಾಯಿಸಿ. ಸ್ವಯಂ ದೇಹದೊಂದಿಗೆ ಶಾರ್ಟ್ ಸರ್ಕ್ಯೂಟ್ಗಾಗಿ ಪ್ರತಿ ಕ್ಷೇತ್ರ ಸುರುಳಿಯನ್ನು ಪರಿಶೀಲಿಸಿ. ಸುರುಳಿಯು ದೇಹದೊಂದಿಗೆ ಚಿಕ್ಕದಾಗಿದ್ದರೆ ಅದನ್ನು ಬದಲಾಯಿಸಿ. ತಾಮ್ರದ ಬ್ರಷ್ಗಳ ಉದ್ದವನ್ನು ಅಳೆಯಿರಿ. ಸೇವೆಯ ಮಿತಿಗೆ ಬ್ರಷ್ಗಳು ಸವೆದರೆ ಅವುಗಳನ್ನು ಮತ್ತು ಸ್ವಯಂ ಸರಿಯಾದ ಬೆಡ್ಡಿಂಗ್ ಅನ್ನು ಬದಲಾಯಿಸಿ. ಒತ್ತಡ, ತುಕ್ಕು ಅಥವಾ ಒಡೆಯುವಿಕೆಗಾಗಿ ಬ್ರಷ್ ಸ್ಪ್ರಿಂಗ್ಗಳನ್ನು ಪರಿಶೀಲಿಸಿ. ನಿರೋಧನ ಮತ್ತು ಭೂಮಿಗಾಗಿ ಬ್ರಷ್ ಹೋಲ್ಡರ್ ಅನ್ನು ಪರಿಶೀಲಿಸಿ. ಈ ಅಧಿವೇಶನದಲ್ಲಿ ನಾವು ಸ್ಟಾರ್ಟರ್ ಮೋಟಾರ್ ಅನ್ನು ತೆಗೆಯುವುದು, ಸ್ಟಾರ್ಟರ್ ಮೋಟಾರ್ ಅನ್ನು ಬೇರ್ಪಡಿಸುವುದು, ಮ್ಯಾಗ್ನೆಟಿಕ್ ಸ್ವಿಚ್ ಅನ್ನು ಪರೀಕ್ಷಿಸುವುದು, ಆರ್ಮೇಚರ್ ಅನ್ನು ಪರೀಕ್ಷಿಸುವುದು, ಶುಚಿಗೊಳಿಸುವುದು ಮತ್ತು ಕಮ್ಯೂಟೇಟರ್ ಅನ್ನು ಪರೀಕ್ಷಿಸುವುದು ಮತ್ತು ಕ್ಷೇತ್ರ ಸುರುಳಿಗಳ ನಿರಂತರತೆಯನ್ನು ಪರಿಶೀಲಿಸುವುದನ್ನು ಚರ್ಚಿಸಿದ್ದೇವೆ. ಮುಂದಿನ ಸೆಷನ್ಗಳಲ್ಲಿ ಸುಧಾರಿತ ವಿಷಯಗಳ ಬಗ್ಗೆ ನಮ್ಮ ತಿಳುವಳಿಕೆಗೆ ಈ ಪರಿಕಲ್ಪನೆಗಳು ಅಡಿಪಾಯವಾಗಿ ಕಾರ್ಯನಿರ್ವಹಿಸುತ್ತವೆ. ನಿಮ್ಮ ತಾಳ್ಮೆ ಮತ್ತು ಭಾಗವಹಿಸುವಿಕೆಗೆ ಧನ್ಯವಾದ. ಮುಂದಿನ ಅಧಿವೇಶನದಲ್ಲಿ ಮತ್ತೆ ಭೇಟಿಯಾಗೋಣ.